ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನೂ ಆಗಿದ್ದಾನೆ. ಗುರುವಾರ 8 ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 31 ಅಧ್ಯಾಯದ 9 ವಚನ. ಅವರು ಅಳುತ್ತಾ ನಡೆದು ಬರುವರು, ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ಮುಂದುವರಿಸುವೆನು. ಎಡವದ ಸಮ ಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರಮಾಡುವೆನು. ನಾನು ಇಸ್ರಾಯೇಲಿಗೆ ತಂದೆ, ಇಫ್ರಾಯೀಮ್ ನನ್ನ ಹಿರಿಯ ಮಗನಲ್ಲವೇ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಕರುಣಾಸಾಗರನಾಗಿರುವುದರಿಂದ ತನ್ನ ಜನರು ಬರುವಾಗ ಅವರನ್ನು ಪುನಃಸ್ಥಾಪಿಸಿ ಅವರನ್ನು ಶೋಕದಿಂದ ಸಂತೋಷಕ್ಕೆ ನಡೆಸುವಂತವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಅಳುತ್ತಾ ಬರುವಂಥವರನ್ನು ಸಂತೋಷಪಡಿಸುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ದೇವರ ವಿರುದ್ಧವಾಗಿದ್ದಂಥ ಇಸ್ರಾಯೇಲ್ ಜನಾಂಗವು ಬಹಳಷ್ಟು ಕಷ್ಟವನ್ನು, ನೋವು, ಹಿಂಸೆಯನ್ನು ಅನುಭವಿಸಿದಂಥ ಹೀನಾಯವಾದಂಥ ಸ್ಥಿತಿಯಲ್ಲಿ ಇದ್ದಾಗ ದೇವರನ್ನು ನೋಡುವಾಗ ದೇವರು ತನ್ನ ಜನರ ಬಗ್ಗೆ ಕರುಣೆ ಇಟ್ಟು ಅವರನ್ನು ಪುನಃಸ್ಥಾಪಿಸ್ತಾನೆಂಬುದಾಗಿ ಹೇಳುತ್ತಾ ಇಲ್ಲಿ ಅದ್ಭುತಕರವಾದಂಥ ವಾಗ್ದಾನವನ್ನು ಮಾಡುವಂತವನಾಗಿದ್ದಾನೆ. ಅವರು ಅಳುತ್ತಾ ಬರುತ್ತಾರೆ, ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ಮುಂದುವರಿಸುವೆನು. ಎಡವದ ಸನ್ಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರಮಾಡುವೆನು. ದೇವರ ಅದ್ಭುತವಾಗಿ ಅವರ ಕೂಗನ್ನು ಕೇಳುತ್ತಾ ಅವರನ್ನು ಬಿಡುಗಡೆ ಮಾಡುತ್ತಾ ಅವರು ನೋವಿನಿಂದ, ಶೋಕದಿಂದ ಅಳುತ್ತಾ ಬರುವಾಗ ಆ ಪರಿಸ್ಥಿತಿಯನ್ನು ಬದಲಾಯಿಸಿ ಸಂತೋಷ, ಸಮಾಧಾನಗಳನ್ನು ಕೊಡುವಂತವನು, ಸಮೃದ್ಧಿಯನ್ನು ಕೊಡುವಂತವನು, ತಾನೇ ತಂದೆಯಾಗಿದ್ದು ನಡೆಸುತ್ತೇನೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಯಾವ ಕಾರಣದಿಂದ ಕಷ್ಟ, ನೋವು, ದುಃಖ ಅನುಭವಿಸುತ್ತಿದ್ದೇವೋ ದೇವರನ್ನು ನಾವು ಆತುಕೊಳ್ಳುವಾಗ ಆಗಲೂ ಕೂಡ ನಾವು ಅನೇಕ ಪರಿಸ್ಥಿತಿಗಳನ್ನು ಹಾದು ಹೋಗಬಹುದು. ಆದರೆ ನಮ್ಮ ದೇವರು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವಂತ ದೇವರಾಗಿದ್ದಾನೆ. ಆತನ ವಿರುದ್ಧವಾಗಿ ಹೋಗಿ ನಾವುಗಳು ನಮ್ಮ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳು ಅನೇಕವಾಗಿದ್ದಿರಬಹುದು. ಆದರೂ ಅಳುತ್ತಾ ಬರುವಾಗ, ದೇವರ ಕಡೆಗೆ ಬರುವಾಗ ನಮ್ಮ ಎಲ್ಲ ಶೋಕವನ್ನು ತೆಗೆದುಹಾಕಿ ಸಂತೋಷದಿಂದ, ಸಮೃದ್ಧಿಯಿಂದ, ಸಮಾಧಾನದಿಂದ ತುಂಬಿಸುವಂತವನಾಗಿದ್ದಾನೆ. ಇದು ದೇವರ ವಾಗ್ದಾನ. ಯಥಾರ್ಥವಾಗಿ ದೇವರನ್ನು ನೋಡೋಣ, ಆತುಕೊಳ್ಳೋಣ, ನಂಬೋಣ, ನಿರೀಕ್ಷಿಸೋಣ. ದೇವರು ನಮ್ಮ ಶೋಕವನ್ನೆಲ್ಲ ತೆಗೆದು ಸಮಾಧಾನ, ಸಂತೋಷವನ್ನು ಕೊಡುವಂತವನಾಗಿದ್ದಾನೆ. ಕರ್ತನೇ ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ಕೈ ಹಿಡಿದು ನಡೆಸಿದ ಆತನೇ, ಈಗಲೂ ಕೂಡ ನಿನ್ನ ಪರಾಂಬರಿಕೆಯಲ್ಲಿ ನಮ್ಮನ್ನು ನಡೆಸು, ತೃಪ್ತಿಗೊಳಿಸು, ಸಂತೋಷಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.